ಇಂದು ಎಸ್ಐಟಿ ಕೈ ಸೇರಲಿದೆ. ರೇವಣ್ಣ, ಸತೀಶ್ ಬಾಬಣ್ಣ ಮೊಬೈಲ್ ಡೇಟಾ ಕಿಡ್ನಾಪ್ ಕೇಸ್ನಲ್ಲಿ ಇಬ್ಬರ ಮೊಬೈಲ್ ಸೀಸ್ ಮಾಡಿದೆ ಎಸ್ಐಟಿ ತಂಡ. ಮೊಬೈಲ್ಗಳನ್ನು ಸಿಡಿಆರ್ ಡೇಟಾ ರಿಟ್ರೀವ್ಗೆ ಕಳುಹಿಸಿತ್ತು ಎಸ್ಐಟಿ ತಂಡ. ಮೊಬೈಲ್ ಸಾಕ್ಷಿಗಳನ್ನು ಮುಂದಿಟ್ಕೊಂಡು HD ರೇವಣ್ಣರನ್ನ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ಇನ್ನು ಎಸ್ಐಟಿ ತಂಡದ ಕೈ ಸೇರಿದೆ HD ರೇವಣ್ಣ ಮತ್ತೆ ಸತೀಶ್ ಬಾಬಣ್ಣ ಅವರ ಮೊಬೈಲ್ ಡೇಟಾ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್, ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ಈಗಾಗಲೇ ಮೊಬೈಲ್ ಡೇಟಾವನ್ನ ಕೂಡ ಕಲೆಕ್ಟ್ ಮಾಡಿದೆ ಎಸ್ಐಟಿ ತಂಡ. ಮೊಬೈಲ್ನ ಸೀಸ್ ಮಾಡಿತ್ತು, ಈಗ ಡೇಟಾ ಸಂಗ್ರಹ ಆಗಿರುವಂಥದ್ದು. ಈಗ ಡೇಟಾವನ್ನ ಇಟ್ಕೊಂಡು ಯಾವ ರೀತಿ ನಡೆಯೋದು ಇದೆ ವಿಚಾರಣೆ ಶಿವಕುಮಾರ್? ಮೇಲೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಈಗ ಆಲ್ರೆಡಿ ರೇವಣ್ಣ ಅವರನ್ನ ವಶಕ್ಕೆ ಪಡ್ಕೊಂಡಿದೆ. ಜೊತೆಗೆ ಇವತ್ತು ಕೋರ್ಟ್ನಿಂದ ಮತ್ತೆ ಸತೀಶ್ ಬಾಬಣ್ಣನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಅಂದ್ರೆ ಆರೋಪಿ A1 ಆರೋಪಿ ರೇವಣ್ಣ ಅವರು ನಿನ್ನೆಯಿಂದ ಎಸ್ಐಟಿ ವಶದಲ್ಲಿ ಇದ್ರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಹಲವು ಪ್ರಶ್ನೆಗಳನ್ನ ಮುಂದಿಟ್ಟು ಕೇಳಿದ್ರು ಕೂಡ ರೇವಣ್ಣ ಅವರು ಯಾವುದೇ ರೀತಿಯಾದಂತಹ ಉತ್ತರವನ್ನ ಕೊಟ್ಟಿಲ್ಲ. ನನ್ಗೇನು ಗೊತ್ತಿಲ್ಲ, ನಾನು ಕಿಡ್ನಾಪ್ ಮಾಡಿಸಿಲ್ಲ, ಸ್ವಇಚ್ಛಾ ಹೇಳಿಕೆಯನ್ನು ನಾನು ಕೊಡಲ್ಲ, ನಿಮ್ಗೇನು ಬೇಕೋ ಬರ್ಕೊಳ್ಳಿ. ಏನೇ ಪ್ರಶ್ನೆ ಕೇಳಿದ್ರು ರೇವಣ್ಣ ಅವರು ಕೇವಲ 2 ರಿಂದ 3 ಉತ್ತರವನ್ನ ಮಾತ್ರ ಕೊಟ್ಟಿದ್ದಾರೆ. ಅದು ಕೂಡ ನನ್ಗೇನು ಗೊತ್ತಿಲ್ಲ, ನನ್ಗೇನು ಕೇಳಬೇಡಿ, ನಾನು ಕಿಡ್ನಾಪ್ ಮಾಡಿಲ್ಲ, ಸ್ವಇಚ್ಛಾ ಹೇಳಿಕೆಗೂ ಕೂಡ ನಾನು ಸಹಿಯನ್ನ ಮಾಡಲ್ಲ ಅನ್ನೋ ಮಾತನ್ನ ರೇವಣ್ಣ ಅವರು ಹೇಳಿದಾರೆ ಅನ್ನೋ ಮಾತನ್ನ ಎಸ್ಐಟಿ ಮೂಲಗಳಿಂದ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಪ್ರಕರಣದಲ್ಲಿ A1 ಆರೋಪಿ ಆಗಿರುವಂತಹ HD ರೇವಣ್ಣ, A2 ಆರೋಪಿ ಆಗಿರುವಂತಹ ಸತೀಶ್ ಬಾಬಣ್ಣ ಇಬ್ಬರನ್ನು ಈಗ ಆಲ್ರೆಡಿ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ. ಇಬ್ಬರ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡಿದ್ದಾರೆ. ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ಪೊಲೀಸ್ ಅಧಿಕಾರಿಗಳು ಕೇಳುವಂತಹ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರಿಸದೆ ಹೋದ್ರೆ, ಕೇಳುವಂಥ ಪ್ರಶ್ನೆಗಳಿಗೆ ಅವರು ಸಮಂಜಸವಾದಂಥ ಉತ್ತರವನ್ನು ಕೂಡ ಕೊಡ್ತಿಲ್ಲ, ಜೊತೆಗೆ ತಮಗೇನು ಗೊತ್ತಿಲ್ಲ ಅನ್ನೋ ನೇರವಾದಂಥ ಪ್ರಶ್ನೆಗಳಿಗೆ ಹೇಳ್ತಿರೋದ್ರ ಹಿನ್ನೆಲೆಯಲ್ಲಿ ಇಬ್ಬರ ಮೊಬೈಲನ್ನು ಕೂಡ ಈಗ ಆಲ್ರೆಡಿ ಸೀಸ್ ಮಾಡುವಂಥ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು. ಜೊತೆಗೆ ಘಟನೆ ನಡೆದಂಥ ದಿನ ದೂರುದಾರ ವ್ಯಕ್ತಿ ಸಂತ್ರಸ್ತೆಯ ಪುತ್ರ KR ನಗರದಲ್ಲಿ ದಾಖಲಿಸಿದಂಥ ದೂರಿಗೆ ಸಂಬಂಧಪಟ್ಟಂತೆ ಆತ ಸಂತ್ರಸ್ತೆಯ ಪುತ್ರ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದ. ನಮ್ಮ ನಿವಾಸಕ್ಕೆ ಸತೀಶ್ ಬಾಬಣ್ಣ ಅವರು ಬಂದಿದ್ರು, ರೇವಣ್ಣ ಅವರ ಸೂಚನೆಯಂತೆ ನಮ್ಮ ತಾಯಿಯನ್ನ ಅವರ ಬೈಕ್ನಲ್ಲಿ ಕರ್ಕೊಂಡು ಹೋದ್ರು, ಕರ್ಕೊಂಡೋಗಿ 5-6 ದಿನ ಆದ್ರೂ ನಮ್ಮ ಮನೆಗೆ ವಾಪಸ್ ಬಂದಿಲ್ಲ, ಫೋನ್ ಮಾಡಿದ್ರು ಕೂಡ ಅವ್ರು ಯಾರು ನಮಗೆ ರೆಸ್ಪಾನ್ಸ್ ಅನ್ನ ಮಾಡ್ತಿಲ್ಲ ಅಂತೇಳಿ ಆತ ಸ್ಪಷ್ಟವಾಗಿ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದ. ಆತ ಕೊಟ್ಟಂತ ದೂರಿನ ಅನ್ವಯವಾಗಿ IPC 364 ಅಪಹರಣ ಜೊತೆಗೆ 365 ಅಕ್ರಮ ಬಂಧನ ಪ್ರಕರಣ KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ HD ರೇವಣ್ಣ, ಸತೀಶ್ ಬಾಬಣ್ಣ ಇಬ್ರು ಅರೆಸ್ಟ್ ಆಗಿ ಸದ್ಯ ಎಸ್ಐಟಿ ಅಧಿಕಾರಿಗಳ ವಶದಲ್ಲಿರುವಂತದ್ದು. ಈ ಇಂದು ಸಂಜೆ ವೇಳೆಗೆ ಇಬ್ಬರ ಮೊಬೈಲ್ ಡೇಟಾ ಕೂಡ ರಿಟ್ರೀವ್ ಆಗುತ್ತೆ. ಜೊತೆಗೆ ಇಬ್ಬರ CDR ಅನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಪಡ್ಕೊಂಡಿರುವಂತದ್ದು. ಆರೋಪಿಗಳು ಪೊಲೀಸ್ ಅಧಿಕಾರಿಗಳು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಿಲ್ಲ, ನಮ್ಗೇನು ಗೊತ್ತಿಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಅವತ್ತು ಅಂದ್ರೆ ದೂರುದಾರ ವ್ಯಕ್ತಿ ಏನಿದ್ದಾನೆ ಆತ ಉಲ್ಲೇಖ ಮಾಡದಂತೆ ಕಳೆದ ಹೋದ ತಿಂಗಳು 28ನೇ ತಾರೀಕು ಏಪ್ರಿಲ್ 28ನೇ ತಾರೀಕು ತಮ್ಮ ತಾಯಿಯನ್ನ ಕರ್ಕೊಂಡು ಹೋದ್ರು ಅಂತೇಳಿ ಆತ ಏನನ್ನ ಉಲ್ಲೇಖವನ್ನು ಮಾಡ್ತಾನೆ. ಸಂತ್ರಸ್ತ ಮಹಿಳೆ ಇದ್ದಂತ ಮನೆ ಜೊತೆಗೆ ಆರೋಪಿ ಸ್ಥಾನದಲ್ಲಿರುವಂತಹ ಸತೀಶ್ ಬಾಬಣ್ಣ ಆತನ ಟವರ್ ಡಂಪ್ ಒಂದೇ ಆಗಿದ್ರೆ, ಜೊತೆಗೆ ಅವತ್ತು ಘಟನೆ ನಡೆದಂತ ದಿನ ಏಪ್ರಿಲ್ 28ನೇ ತಾರೀಕು ಸತೀಶ್ ಬಾಬಣ್ಣ ಹಾಗೂ HD ರೇವಣ್ಣ ಅವ್ರ ಜೊತೆ ಎಷ್ಟು ಜೊತೆ ಫೋನ್ ಕಾಂಟ್ಯಾಕ್ಟ್ ಆಗಿದೆ ಅನ್ನೋದು CDR ನಲ್ಲಿ ಗೊತ್ತಾಗುತ್ತೆ. ಇವೆಲ್ಲ ಅಂಶಗಳನ್ನ ಮುಂದಿಟ್ಟು ಇಬ್ರು ಕೂಡ ಸದ್ಯ ಎಸ್ಐಟಿ ವಶದಲ್ಲಿರೋದ್ರ ಹಿನ್ನೆಲೆಯಲ್ಲಿ ನಾಳೆಯಿಂದ ಇಬ್ಬರನ್ನು ಕೂಡ ಮುಖಾಮುಖಿ ಮಾಡಿ ವಿಚಾರಣೆ ಮಾಡಲಿಕ್ಕೆ ಎಸ್ಐಟಿ ಸಿದ್ಧತೆ ಮಾಡಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.